ನಮಸ್ಕಾರ, ನಾನು ಶಂಕರ್ ಹೆಗ್ಡೆ. ಭಾಳ ದಿನ ಆದ್ಮೇಲೆ ಮುಖ ತೋರಿಸ್ತಾ ಇದ್ದೀನಿ. ನನ್ನ ಕೆಟ್ಟ ಮುಖ ನೋಡ್ಕೊಂಡು ಮತ್ತೊಂದ್ಸಲ. ಏನಂದ್ರೆ, ಕೆಲವೊಂದು ವಿಡಿಯೋಗಳನ್ನ ನಾನು ಮುಖ ತೋರಿಸಿ ಪ್ಲಸ್ ಬೋರ್ಡ್ ಇಟ್ಕೊಂಡೇ ಮಾಡಬೇಕಾಗತ್ತೆ. ಎಲ್ಲ ನಾನು ಕಂಪ್ಯೂಟರ್ ಸ್ಕ್ರೀನ್ ಶಾಟ್ ಹಾಕಿದ್ರೆ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ. ವಿಶೇಷವಾಗಿ ಇವತ್ತು ನಾನು ಮಾತಾಡ್ತಿರುವಂಥ ವಿಚಾರ ಸ್ಟಾಕ್ ಮಾರ್ಕೆಟ್, ಅದು ನಿಫ್ಟಿ 50 ಒಂಚೂರು ಟಚ್ ಮಾಡ್ತಾ ಇದ್ದೀನಿ. ಪೂರ್ತಿ ಹೇಳು ಅಧಿಕಾರ ನನಗಿಲ್ಲ. ಮೋಸ್ಟ್ಲಿ ಸಭೆ ರಿಸ್ಟ್ರಿಕ್ಷನ್ಸ್ ಇದೆ, ನನಗೆ ಗೊತ್ತಿಲ್ಲ. ನೀವೆಲ್ಲ ಯೂಟ್ಯೂಬಲ್ಲಿ ಅಷ್ಟೇ ನಾನು ನೋಡ್ತಿದ್ದೀರಾ. ಬಟ್ ಉಳಿದ ಸೋಷಿಯಲ್ ಫಾರಮ್ಸ್ ಮೇನ್ಲಿ ಮೆಟಾ ಫೇಸ್ಬುಕ್ಕಲ್ಲಿ ನಾನು ಹಾಕ್ತಾನೆ ಇರ್ತಿದ್ದೆ. ಆಮೇಲೆ ನನಗೆ ಗೊತ್ತಿರಲಿಲ್ಲ. ಈಗ 4 ತಿಂಗಳ ಹಿಂದೆ ನಾನು ಇದನ್ನ ಕ್ರ್ಯಾಕ್ ಮಾಡಬೇಕಿದ್ರೆ ನನ್ಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಓಪನ್ ಆಗಿ ಹಾಕ್ಬಾರ್ದು, ಸಭೆ ಪರ್ಮಿಷನ್ ಇಲ್ಲಿದೆ ಅಂತ. ಬಟ್ ಜ್ಯೋತಿಷಿ ಹೆಸರು ನಾನು ಹಾಕ್ತಾ ಇದ್ದಿದ್ದರಿಂದ ಓಕೆ, ಗ್ರಾಫೇ ಹಾಕಿದ್ದಿದ್ದೆ ನಾನು. ನನ್ನ ಫೇಸ್ಬುಕ್ ಪೇಜಲ್ಲಿ ಕಾಣಿಸುತ್ತೆ ನೋಡಿ, ಅಲ್ಲಿ ನೀವು ನೋಡ್ಬೋದು ನಾನು ಎಷ್ಟೊಂದು ಹಾಕಿದ್ದೀನಿ ಅಂತ. more than 30 ಕೇಸಸ್ ವಿತ್ 100% ಅಕ್ಯುರಸಿ ಹಾಕಿದ್ದೀನಿ. ಗ್ರಾಫೇ ಹಾಕಿದ್ದಿದೆ. ಮಾರ್ಕೆಟ್ ಸ್ಟಾರ್ಟ್ ಆಗೋ ಮೊದಲೇ ಹಿಂದಿನ ದಿವಸನೇ ನಾಳೆಗೆ ಈಗ ಹೋಗುತ್ತೆ ಗ್ರಾಫ್ ಅಂತ. ಅದೆಲ್ಲ ದೇವ್ರದೇ. ಬಟ್ ಬೇಸ್ ಅದರದ್ದು ಏನಂತಂದ್ರೆ ಪಂಚಾಂಗ ನೋಡಿ. ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ ಸೋಮವಾರ 3rd of August 2025. ಈ ಸ್ಟಾಕ್ ಮಾರ್ಕೆಟ್ನ ಬೇಸ್ ಹೇಗಿರುತ್ತೆ ಜ್ಯೋತಿಷ್ಯದಲ್ಲಿ ಅಂತಂದ್ರೆ, ಆಕ್ಚುಲಿ ನಾನು ಇದು ತಂಟೆಗೆ ಹೋಗ್ತಾ ಇಲ್ಲ, ಇದು ಒಂಥರ ಸೆಮಿ ಗ್ಯಾಮ್ಲಿಂಗ್ ಅಂತ ಬಿಟ್ಬಿಟ್ಟಿದ್ದೆ ನಾನು. ಆಮೇಲೆ ಪಟೋಡಿ ಅವರು ನನಗೆ ಎನ್ಕರೇಜ್ ಮಾಡಿದ್ರು, ಇದನ್ನ ಏನಾದ್ರು ಕ್ರ್ಯಾಕ್ ಮಾಡಿದ್ರೆ ಜ್ಯೋತಿಷ್ಯದಿಂದ ಮಾತ್ರ ಸಾಧ್ಯ, AI ಇಂದನೂ ಆಗ್ತಾ ಇಲ್ಲ, ಸುಮ್ಮನೆ ಅದು ಅಂತಂದ್ರು ಅವರು. ಅದು ಒಂದು ಲೆವೆಲ್ ಮೆಥಮೆಟಿಷಿಯನ್. ಆಮೇಲೆ ನಾನು ತುಂಬಾ ಟ್ರೈ ಮಾಡಿದೆ. ಕ್ರ್ಯಾಕ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ನಾನು ಮೊದಲೇ ಮಾಡಿಟ್ಟಿದ್ದೆ, ಒಂದು 8-10 ವರ್ಷದ ಹಿಂದೆ ಒಂದಿಷ್ಟು ಮಾಡಿಟ್ಟಿದ್ದೆ. 2008-9 ಒಂದಿಷ್ಟು ಮಾಡಿಟ್ಟಿದ್ದೆ. ಬಟ್ ಅದು ಯಾಕೋ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಅಂತ ಬಿಟ್ಟಿದ್ದೆ ನಾನು. ಆಮೇಲೆ ಇವ್ರು ಹೇಳಿದ ನಂತರ, ಇಲ್ಲ ನೋಡಿ ಇಷ್ಟೆಲ್ಲ ದುಡ್ಡಿದೆ, ಈಗೆಲ್ಲ ಚೇಂಜ್ ಆಗಿದೆ ಅಂತ ಹೇಳಿದ ನಂತರ, ಸರಿ ಇಷ್ಟೊಂದು ಜನ ಕಳ್ಕೊಂತಿದ್ದಾರೆ ಹೇಳಿ, ಫಸ್ಟ್ 93% ಜನ ಕಳ್ಕೊಂತಿದ್ದಾರೆ, ಏನಾದ್ರು ಮಾಡ್ಬೇಕು ಅಂತಂದ್ರು. ಇದನ್ನೇ ಮಾಡ್ಬಿಡೋಣ, ಆ್ಯಪ್ ಮಾಡಿಬಿಟ್ಟು ಜನರಿಗೆ ಕೊಟ್ಬಿಡೋಣ ಅಂತಂದ್ರೆ. ಆಮೇಲೆ ನಾನು ಕ್ರ್ಯಾಕ್ ಮಾಡಿ ಸ್ಟಾರ್ಟ್ ಮಾಡಿದೆ. ಇದ್ರ ಬೇಸ್ ಬಂದ್ಬಿಟ್ಟು ಪಂಚಾಂಗ ನೋಡಿ. ಇವತ್ತು ನಾನು ಹೇಳ್ದಲ್ಲ, ಈ ತಾರೀಕಿಗೆ ಯಾವ ಕರಣ ಇತ್ತು ಅಂತ ನೋಡ್ಕೊಳ್ಳಿ. ಪಂಚಾಂಗ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡ್ಕೊಳ್ಳಿ. ಇವತ್ತಿದ್ದು ಗಜಕರಣ, ಇದು ಬೇಸ್. ಪಂಚಾಂಗ ಬೇಸ್ ಎಲ್ಲದಕ್ಕೂ. ಇಡೀ ಜ್ಯೋತಿಷಕ್ಕೆ ಪಂಚಾಂಗ ಬೇಸ್. ಎಲ್ಲ ಸಾಫ್ಟ್ವೇರ್ ಇಟ್ಕೊಂಡು ಮಾಡೋಕ್ಕಾಗಲ್ಲ, ಎಷ್ಟೋ ಕೈ ಲೆಕ್ಕಾಚಾರ ಬೇಕಾಗತ್ತೆ. ಎಷ್ಟೋ ಜನ ಪಂಚಾಂಗ ನೋಡದೇ ಬಿಟ್ಟಿದ್ದಾರೆ. ನಾವು ಜ್ಯೋತಿಷಿಗಳು ದಿವಸ ಬೆಳಿಗ್ಗೆ ಎದ್ರೆ ನಮ್ಮ ಪೂಜೆ ಪುನಸ್ಕಾರ ಆದ ತಕ್ಷಣ ನವಗ್ರಹಗಳಿಗೆ ಸ್ತುತಿಸಿ ನಮಸ್ಕರಿಸಿ, ನಕ್ಷತ್ರಗಳಿಗೆ ಸ್ತುತಿಸಿ ನಮಸ್ಕರಿಸಿ, ಪಂಚಾಂಗ ದೇವತೆಗಳನ್ನ ನಮಸ್ಕಾರ ಮಾಡಿ ಮುಂದೆ ಹೋಗ್ದಿದ್ದಿದ್ರೆ ಜ್ಯೋತಿಷ್ಯ ಸರಿಯಾಗಿ ಆಗೋದೇ ಇಲ್ಲ. ಪಂಚಾಂಗ ನೋಡಿ ಜಾತಕ ಹಾಕ್ಲಿಕ್ಕೆ ಎಷ್ಟು ಜನರಿಗೆ ಬರುತ್ತೆ ಹೇಳೋದು ದೊಡ್ಡ ಪ್ರಶ್ನೆ ಹೋಗಿದೆ. ಬಹುಶಃ KN ರಾವಜಿ, ಅದನ್ನಂತ BV ರಾಮನ್ ಅವರು, ಆಮೇಲೆ ನನ್ನ ಒಂದು ಕ್ಲಾಸ್ಮೇಟ್ಸ್ಗಳು, ಈಗ ಅಶುತೋಷ್, ಅದರ ಮುಂದಿನ ಜನರೇಷನ್ ಅವರು ಬಿಟ್ಟರೆ ನನ್ನ ಮಗ ಒಬ್ಬನೇ ಈ ಪಂಚಾಂಗ ನೋಡಿ ಎಲ್ಲೂ ನೋಡ್ತಾನೆ, ಸಾಫ್ಟ್ವೇರ್ ಅಲ್ಲೂ ನೋಡ್ತಾನೆ, ಪಂಚಾಂಗ ನೋಡೂ ಮಾಡ್ತಾನೆ ಜ್ಯೋತಿಷ್ಯ. ಬಟ್ ಅವನಿಗೆ ಪ್ರೊಫೆಷನಲ್ ಅಸ್ಟ್ರಾಲಜರ್ ಆಗಲಿಕ್ಕೆ ನನಗೂ ಮನಸ್ಸಿಲ್ಲ, ಅವನಿಗೂ ಮನಸ್ಸಿಲ್ಲ. ಅದು ನೋಡ್ಕೊಳ್ಳೋಣ ಆಮೇಲೆ. ಸೊ ಈ ಗಜಕರ್ಣ ಅಂತ ಏನು ಬರುತ್ತೆ, ಗರಕರ್ಣ ಅಂತಾನು ಬರುತ್ತೆ ಕೆಲವೊಂದು ಸಾಫ್ಟ್ವೇರ್ ಅಲ್ಲಿ. ಈ ಗಜಕರ್ಣ ಬಂದಾಗ ಮಾರ್ಕೆಟ್ ಹೆಚ್ಚು ಮೇಲ್ ಹೋಗುತ್ತಾ ಅಥವಾ ಸಿ ಆಪ್ಷನ್ ಕೆಳಗಡೆನೆ ಇಲ್ಲಿ ಮೇಲ್ಗಡೆನೆ ಇಲ್ಲಿ, ಆಯ್ತಾ? ಸಿ ಆಪ್ಷನ್ ಜಾಸ್ತಿ ಇರುತ್ತಾ, P ಆಪ್ಷನ್ ಜಾಸ್ತಿ ಇರುತ್ತಾ, ನೀವೇ ನೋಡ್ಕೊಳ್ಳಿ. ಕಾಲ್ ಆಪ್ಷನ್ ಮೇಲ್ಗಡೆ ಹೆಚ್ಚಿರುತ್ತೆ, ಕೆಳಗಡೆ ಹೆಚ್ಚಿರುತ್ತೆ, ಅದು ಗ್ರೀನ್ ಹೆಚ್ಚಿರುತ್ತಾ, ರೆಡ್ ಹೆಚ್ಚಿರುತ್ತೆ, ನೀವು ನೋಡ್ಕೊಳ್ಳಿ. ಇದು ಬೇಸಿಕ್ಕು. ಅದರ ನಂತರ ಏನ್ ಬರುತ್ತೆ ಅಂದ್ರೆ, ಇದೇ ಕರಣ ಬಂದಾಗ ಯೋಗ ಯಾವ್ದಿರುತ್ತೆ, ಆಮೇಲೆ ವಾರ ಯಾವ್ದಿರುತ್ತೆ ಅಂದ್ರೆ ವೀಕ್ ಡೇ, ಹಾಗೇನೆ ನಕ್ಷತ್ರ, ಆ ದಿವಸ ಯಾವ ನಕ್ಷತ್ರ ಇರುತ್ತೆ, ಅವುಗಳ ಜೊತೆಗೆ ಈ ಕನೆಕ್ಟಿವಿಟಿ ಹೇಗಿರುತ್ತೆ ಹಿಡಿದ ಮೇಲೆ CH ಆರ್ PH ಯಾವ್ದು ಹೆಚ್ಚಿರುತ್ತೆ ಹೇಳೋದು ಗೊತ್ತಾಗುತ್ತೆ. ಬಿಡಿ, ಇಷ್ಟೇ ಸಾಕು. ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕೆಂದ್ರೆ ನಾನು ಗೊತ್ತಿಲ್ಲದೆ ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ದೀನಿ ಫೇಸ್ಬುಕ್ಕಲ್ಲಿ. ನನ್ನ ಫೇಸ್ಬುಕ್ ಪೇಜ್ ನೋಡಿ, ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ನೋಡೋದಲ್ವಾ? ಇಲ್ಲಿ ಕೂಡ ನನ್ನ ಫಾಲೋ ಅಪ್ ಮಾಡಿ. ಇಲ್ಲ ಅಂತಾನೆ ಬರೀ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಗೊತ್ತಾಗೋದಿಲ್ಲ. ಸಣ್ಣ 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 ಹಿಂಟ್ಸ್. ಇವತ್ತು ನಾನು ಏನೋ ಟ್ರೇಡೇ ಮಾಡಿ, ನನ್ಗೆ ಗೊತ್ತಿತ್ತು ಕೆಟ್ಟ ಮಾರ್ಕೆಟ್ ಅಂತ. ಈ ತರ ಎಲ್ಲ ಮಾರ್ಕೆಟ್ ಬಂದ್ಬಿಟ್ರೆ, ಹಿಂಗ್ ಹೋಗಿ ಹಿಂಗ್ ಹೋಗ್ಬಿಟ್ರೆ, ಇದು ಈ ಸೈಡ್ ವೇವ್ಸ್ ಬಂದ್ರೆ ನನಗೆ ತಲೆ ಕೆಟ್ಟೋಗುತ್ತೆ. ನನ್ಗೆ ಬೆಳಗ್ಗೆನೇ ಗೊತ್ತಾಗೋಯ್ತು ಇವತ್ತು ಮಾರ್ಕೆಟ್ಗೆ ಏನು ಉಪಯೋಗ ಇಲ್ಲ ಅಂತಂದೆ ಬಿಟ್ಬಿಟ್ಟು ಇವತ್ತು ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾನು.
ಇಷ್ಟ ಹೇಳ್ತೀನಿ. ಇದ್ರ ಮುಂದಿನ ರಿಸರ್ಚ್ ಅನ್ನ ಇದನ್ನೆಲ್ಲ ನೀವು ಮಾಡ್ಕೊಳ್ಬೇಕು. ಇಲ್ಲ ನಾನು ಕ್ಲಾಸಲ್ಲಿ ಮುಂದೆ ಯಾವತ್ತಾರು ಮಾಡಿ ಏನೋ ಗೊತ್ತಿಲ್ಲ, ಇದಕ್ಕೆಲ್ಲ ಸವಿದು ರಿಸ್ಟ್ರಿಕ್ಷನ್ಸ್ ಎಲ್ಲ ಇದೆಯಂತೆ, ಅದು ಸರ್ಟಿಫಿಕೇಶನ್ ಎಲ್ಲ ಮಾಡ್ಕೊಳ್ಬೇಕು. ಈಗ ಬನ್ನಿ ಮುಖ್ಯ ವಿಚಾರಕ್ಕೆ ಬರೋಣ. ಹಸ್ತರೇಖೆಗಳ ಬಗ್ಗೆ ನಾನು ವಿಡಿಯೋ ಮಾಡ್ತಿರೋದು ಯಾಕೆ ಅಂತಂದ್ರೆ, ಕೈ ರೇಖೆ ಮತ್ತು ಜ್ಯೋತಿಷ್ಯದಲ್ಲಿ ಜಾತಕ ಎರಡನ್ನು ಸೇರಿಸ್ಕೊಂಡು ನೋಡಿದಾಗ ಬಹಳ ಚೆನ್ನಾಗಿ ಬರುತ್ತೆ ಅಂತ. ಇವತ್ತು ನಾನು ಯಾಕೆ ಕ್ಯಾಮರಾ ಎದುರುಗಡೆ ಬಂದಿದ್ದೀನಿ ಅಂತಂದ್ರೆ, ಬಹಳ ಜನ ಹೆದರು ಹೋಗ್ತಾರೆ. ಬರೀ ವಿಡಿಯೋ ಮಾಡಿಬಿಟ್ರೆ ಹೆದರು ಹೋಗ್ತಾರೆ. ಅವರವರೇ ಕೈ ನೋಡ್ಕೊಂಡ್ ಬಿಡ್ತಾರೆ. ಎಡಗೈ ನೋಡ್ಬೇಕಾ ಬಲಗೈ ನೋಡ್ಬೇಕಾ? ಆಕ್ಚುಲಿ ಮತ್ತೆ ಮತ್ತೆ ಹೇಳ್ತಿದ್ದೇನೆ, ನಾನು ನೋಡಿದಂತ ಬೆಸ್ಟ್ ಎಸ್ಟ್ರೋಪಾಮಿಸ್ಟ್ ಅಂದ್ರೆ ಪ್ರೊಫೆಸರ್ R.D. ಕಲ್ಬಾ. ಅವ್ರು ಹೇಳ್ತಿದ್ದು ಸೇಮ್, ಎಡಗೈನೂ ನೋಡ್ಬೇಕು ಬಲಗೈನೂ ನೋಡ್ಬೇಕು. ಎಡಗೈ ಕಡಿಮೆ ಬಲಗೈ ಹೆಚ್ಚು. ಹೆಂಗಸರು ಎಡಗೈ ಮುಂದಿಟ್ಬಿಡ್ತಾರೆ, ಹಂಗೇನಿಲ್ಲ, ಬಲಗೈನೇ ಹೆಚ್ಚು ನೋಡ್ಬೇಕಾಗತ್ತೆ. ಬಟ್ ಲೆಫ್ಟ್ ಹ್ಯಾಂಡರ್ಸ್ ಅಂತ ಇರ್ತಾರಲ್ಲ, ಹೆಚ್ಚು ಎಡಗೈಯನ್ನೇ ಯೂಸ್ ಮಾಡುವಂತರು, ಅವರಿಗೆ ನಾವು ಲೆಫ್ಟ್ ಹ್ಯಾಂಡ್ ಅನ್ನ ಹೆಚ್ಚು ನೋಡ್ಬೇಕು. ಅದನ್ನೆಲ್ಲ ಮತ್ತೆ ಮುಂದೆ ಹೇಳ್ಕೊಡ್ತೀನಿ. ಈಗ ನೋಡಿ, ಇವತ್ತು ನಾನು ಮುಖ್ಯವಾಗಿ ಮಾತಾಡ್ಲಿಕ್ಕೆ ಬಂದಿದ್ದು, ನಾನೊಂದು ವಿಡಿಯೋ ಮಾಡಿದ್ದೆ ಈ ಆಯುಷ್ಯ ರೇಖೆಯ ಬಗ್ಗೆ. ಇದು ಹೀಗೆ ಸಣ್ಣದಾಗಿದ್ರೆ ಆಯುಷ್ಯ ಸಣ್ಣದಿರುತ್ತೆ ಅಂತ. ಸಾಮಾನ್ಯವಾಗಿ ಇದು ಹೀಗಿರುತ್ತೆ, ಉದ್ದ ಇರುತ್ತೆ, ಎಲ್ಲ ಇರುತ್ತೆ, ಬೇರೆ ಬೇರೆ ತರ ಇರುತ್ತೆ. ಜನ ಹೆದರ್ಕೊಂಡ್ ಬಿಡ್ತಾರೆ, ತಾವೇ ಕೈಯನ್ನು ನೋಡ್ರೆ ಹೆದರ್ಕೊಂಡ್ ಬಿಡ್ತಾರೆ. ಹಾಗೇನಿಲ್ಲ, ಇದು ಶಾರ್ಟ್ ಇದ್ರೂ ಕೂಡ ಇಲ್ಲಿ ಒಂದು ಲೈನ್ ಬರುತ್ತೆ, ಡೆವಿಲ್ ಲೈನ್ ಅಂತ ಕರೀತಾರೆ. ಅದಕ್ಕೆ ನೋಡಿ, ಇಲ್ಲಿ ತೋರಿಸಿದ್ದೀನಲ್ಲ, ಹಿಂಗ್ ಬರುತ್ತೆ, ಸೂಕ್ಷ್ಮವಾಗಿರುತ್ತೆ, ಅದು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಅದರಲ್ಲೂ ಪರಿಹಾರ ಮಾಡಿದ್ರೆ ಈ ತರ ಸ್ಕ್ವೇರ್ ಬರುತ್ತೆ. ಎಲ್ಲೇ ಸ್ಕ್ವೇರ್ ಬರಲಿ ಅದೊಂಥರ ಪ್ರೊಟೆಕ್ಷನ್ ಕೈಯಲ್ಲಿ. ಇದನ್ನೆಲ್ಲ ತುಂಬಾ ಹೇಳ್ಕೊಡ್ತೀನಿ, ಇಂಥ ವಿಡಿಯೋಗಳನ್ನ ಇನ್ನು ತುಂಬಾ ಜಾಸ್ತಿ ಮಾಡ್ತೀನಿ. ಹಾಗೆ ನೋಡಿ, ಎಲ್ಲೇ ಸ್ಕ್ವೇರ್ ಬರಲಿ ಅದು ಪ್ರೊಟೆಕ್ಷನ್, ಆಯ್ತಾ? ಈಗ ನೋಡಿ, ಇದು ವಿದ್ಯಾರೇಖೆ. ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಸ್ ಮಾಡೋರ ಕೈಯಲ್ಲಿ IAS, UPSC ಅಥವಾ KAS ಸರಿಯಾಗಿ ಪಾಸ್ ಮಾಡುವಂಥವ್ರು, ಯಾಕೆ ಹೇಳ್ತಿದ್ದೀನಿ ಸರಿಯಾಗಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರ ಕೈಯಲ್ಲಿ ಈ ವಿದ್ಯಾರೇಖೆ ಇಲ್ಲಿರುತ್ತೆ, ಸೂರ್ಯನ ಬೆರಳಲ್ವಾ, ಇಲ್ಲಿರುತ್ತೆ. ನೆಟ್ಟಿಗೆ ಈ ಹೃದಯ ರೇಖೆಯನ್ನ ಪಾಸ್ ಮಾಡ್ಕೊಂಡು ಬಂದಿರುತ್ತೆ ಸಾಮಾನ್ಯವಾಗಿ. ಅದು ತುಂಬಾ ಕಾಂಬಿನೇಷನ್ಸ್ ಇವೆ. ಆಮೇಲೆ ಎಜುಕೇಶನ್ ಕಟ್ಟಾದವ್ರದ್ದು ಈ ತರ ಇರುತ್ತೆ ನೋಡಿ, ಇಲ್ಲಿ ಗೊತ್ತಾಗ್ಬಿಡುತ್ತೆ. ನಾನು ಫಸ್ಟ್ ಅಂತ ಹೇಳ್ತೀನಿ 10th ಅಥವಾ PUC ನಿಮ್ಮ ಎಜುಕೇಶನ್ ಅಂತ ನಗ್ತಾರೆ ಜನ. ಅದನ್ನ ಜ್ಯೋತಿಷಲ್ಲಿ ಯಾಕೆ ಕ್ಲಬ್ ಮಾಡ್ತೀವಿ? ರಾಶಿ ಕುಂಡ್ಲಿ ನೋಡ್ತೀವಿ, ಬುಧ ಅಫ್ಲಿಕ್ಟ್ ಆಗಿದ್ದಾನೆ, ಶನಿಯಿಂದನೋ ಕುಜನಿಂದನೋ, ಅಥವಾ ಬುಧ ಸರಿಯಾಗಿಲ್ಲ, ಅಥವಾ ಬುಧಾದಿತ್ಯ ಯೋಗ 5ನೇ ಮನೆಯಲ್ಲಿದೆ, ಇದು ಯಾವ್ದೋ ಒಂದು ಲಗ್ನ, ಇಲ್ಲಿ ಬುಧಾದಿತ್ಯ ಯೋಗ ಇದೆ ಅಂತ ಇಟ್ಕೊಳ್ಳಿ. ಆಗ ನಮಗೆ ಗೊತ್ತಾಗುತ್ತೆ ಎಜುಕೇಶನ್ ಏನೋ ತೊಂದರೆ ಆಗಿದೆ ಅಂತ. ಆಮೇಲೆ D9 ನವಾಂಶ, ಇಲ್ಲಿ ನಾವು ನೋಡ್ಕೊಂತೀವಿ ಸ್ಟ್ರೆಂತ್ ಆಗಿದೆ ಬುಧಂದು ಮತ್ತೆ ಸೂರ್ಯಂದು ಅಂತ. ಅದರ ನಂತರ ಚತುರ್ವಿಂಶಾಂಶ ನೋಡ್ತೀವಿ, ಎಜುಕೇಶನ್ ಹೇಗಿದೆ. ಚತುರ್ವಿಂಶಾಂಶ ಈ 2 ಗಂಟೆ ಜಾತಕದಲ್ಲಿ ಇದು 24 ಸಲ ಬದಲಾಗುತ್ತೆ. ಅಂದ್ರೆ ಅದು 5 ನಿಮಿಷದ ಜಾತಕ, ಅರ್ಥ ಆಯ್ತಾ? ಅದರಂತ ಇದು 2 ನಿಮಿಷದ ಜಾತಕ, ಸುಮಾರು 2 ನಿಮಿಷದ ಜಾತಕ. ಇಂಡಿಯಾದ ಮಟ್ಟಿಗೆ ಅಲ್ಲಿ ಫೈನಲ್ ಮಾಡ್ತೀವಿ. ಅದನ್ನ ಸರಿ ಮಾಡ್ಕೊಳ್ಬೇಕಾಗತ್ತೆ. ಸೆಕೆಂಡ್ಸ್ ಅಲ್ಲೆಲ್ಲ ಅದು ಟೈಮ್ ಚೇಂಜ್ ಆಗುತ್ತೆ. ಈಗೆಲ್ಲ ಇಂಟರ್ನೆಟ್ ಟೈಮಿಂಗ್ಸ್ ಇದೆ, ಬಟ್ ಅದನ್ನೆಲ್ಲ ಸರಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವೇ ಕೈ ನೋಡ್ಕೊಂಡು ಏನೇನೋ ಡಿಸಿಷನ್ ತಗೊಳ್ಬೇಡಿ. ಸ್ವಲ್ಪ ಅನುಭವ ಇದ್ದಂಥವ್ರ ಹತ್ರ ಮಾತ್ರ, ನನ್ನ ಹತ್ರನೇ ಬನ್ನಿ ಅಂತ ನಾನು ಹೇಳ್ತೇನೆ. ನನ್ನ ಹತ್ರ 3 ಜಾತಕ ನೋಡಕ್ ಆಗಲ್ಲ ನೆಟ್ಗೆ. ಅದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆಲವೊಂದು ದಿವಸ ಹಿಂದಿನ ದಿವಸದಿಂದ ಸ್ಟಾರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಡೇ ವರೆಗೆ 50-100 ಜಾತಕ ನೋಡ್ಬೇಕಾಗುತ್ತೆ ನಮ್ಗೆ. ಅದಕ್ಕೆ ನಾನು ನೋಡ್ತಾ ಇರೋದು, ನನಗೆ ಅನ್ನ ಹಾಕಿದೆ ಜ್ಯೋತಿಷ್ಯ, ಅದು ನಾನು ಬಿಡಕ್ಕಂತ ಆಗೋದಿಲ್ಲ ಸಾಯೋ ತನಕ, ನನ್ನ ಹತ್ರ ಕೈಲಾಗೋ ತನಕ 2-3 ನೋಡೋಕಷ್ಟೇ ನಂತರ ಸಾಧ್ಯ ಆಗತ್ತೆ. ಸೊ ಇದನ್ನ ತುಂಬಾ ಇನ್ನು ಹೇಳ್ಕೊಡ್ತೀನಿ, ಇದೆಲ್ಲ ನೆನ್ಪಿಟ್ಕೊಳ್ಳಿ. ಆಮೇಲೆ ಈಗ ಹೇಳಿದ್ನಲ್ಲ, ಈ ನೋಡಿ ಈ ತರ ಇಲ್ಲಿ ಹಿಂಗ್ ಕ್ರಾಸ್ ಹಾಕೊಂಡ್ ಬಂದಿದ್ರೆ, ಒಳ್ಳೆ ವಿದ್ಯಾರೇಖೆ ಇದ್ರೆ, ಈ ಬುದ್ಧಿ ರೇಖೆನೂ ಚೆನ್ನಾಗಿರ್ಬೇಕು, ವಿದ್ಯಾಬುದ್ಧಿ ಸೇರ್ಕೊಳ್ಬೇಕು. IAS IPS ಎಲ್ಲ ಮಾಡ್ಬೇಕಿದ್ರೆ. ಅದ್ರ ಜೊತೆಗೆ ಏನು ಅಂತಂದ್ರೆ, ಅತ್ಯಂತ ಮುಖ್ಯವಾದದ್ದು ಬುಧ ಗುರು ಇವರೆಲ್ಲ ಚೆನ್ನಾಗಿರ್ಬೇಕು, ಚಂದ್ರ ಚೆನ್ನಾಗಿರ್ಬೇಕು. ಆಮೇಲೆ ಅದೇ ಹೇಳಿದ್ನಲ್ಲ D24 ಅದೃಷ್ಟ ರೇಖೆ ಚೆನ್ನಾಗಿರ್ಬೇಕು. ಅಷ್ಟು ದೊಡ್ಡ ಎಕ್ಸಾಮ್ಸ್ ಬರೋದ್ಮೇಲೆ ಅವ್ರಿಗೆ ಸ್ಯಾಲರಿ ಎಷ್ಟಿರುತ್ತೆ, ಅಷ್ಟು ಸ್ಯಾಲರಿ ತಗೊಳ್ಬೇಕು ಅಂತಂದ್ರೆ ಅದೃಷ್ಟ ರೇಖೆನೂ ಸರಿ ಇರ್ಬೇಕಲ್ವಾ. ಇನ್ನು IFS ಮಾಡಿದವರಿಗೆ ಫಾರಿನ್ ಇನ್ಕಮ್ ಇರುತ್ತೆ, ಫಾರಿನ್ ಹೋಗ್ತಾ ಬರ್ತಾ ಇರ್ತಾರೆ, ಫಾರಿನ್ ಕೆಲಸ ಮಾಡ್ತಾರೆ. ಈ ಚಂದ್ರ ಪರ್ವದಿಂದ ರೇಖೆ ಬರುತ್ತೆ. ಇದನ್ನೆಲ್ಲ ರೂಢಿ ಮಾಡಬೇಕಾಗತ್ತೆ. ರೂಢಿ ಇಲ್ಲಿದ್ದೇ ನಾವು ಅದನ್ನ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಹೋದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಹೊಸ ಕ್ಲಾಸಸ್ ಅನ್ನ ಮಾಡೋಣ ಅಂತ ವಿಚಾರ ಮಾಡ್ಕೊಂಡಿದ್ದೀನಿ. ಅದು ಯಾವ್ಯಾವ್ದು ಅಂತ ಹೇಳೋದನ್ನ ಸಿಲೆಬಸ್ ಅನ್ನ ಕೊಡ್ತೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ. ನಮಸ್ಕಾರ.